ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ಭಾರತದ ಕಡಲ ಸಮುದಾಯಕ್ಕೆ ಇದು ಒಂದು ದೊಡ್ಡ ಆಘಾತ. ಮಧ್ಯ ಮೊಜಾಂಬಿಕ್ನ ಬೈರಾ ಬಂದರಿನ ಸಮೀಪ ನಡೆದ ದೋಣಿ ಅಪಘಾತದಲ್ಲಿ ಕನಿಷ್ಠ 3 ಭಾರತೀಯ ಪ್ರಜೆಗಳು ಸಾವನ್ನಪ್ಪಿದ್ದು ಇನ್ನೂ 5 ಕಾಣೆಯಾಗಿದ್ದಾರೆ. ಅವರ ತೀವ್ರ ಹುಡುಕಾಟ ಕಾರ್ಯ ನಡೆಯುತ್ತಿದೆ. ಈ ದುರಂತವು ಸ್ಥಳೀಯ ಕಾಲಮಾನ ಅಕ್ಟೋಬರ್ 17, 2025 ಶುಕ್ರವಾರರಂದು ಟ್ಯಾಂಕರ್ ಹಡಗಿಗೆ ಸಿಬ್ಬಂದಿ ವರ್ಗಾವಣೆ ಅಂದರೆ ಕ್ರೂ ಟ್ರಾನ್ಸ್ಫರ್ ಮಾಡುವ ನಿಯಮಿತ ಕಾರ್ಯಾಚರಣೆಯ ಸಮಯದಲ್ಲಿ ಸಂಭವಿಸಿದೆ. ಒಟ್ಟು 14 ಭಾರತೀಯ ಪ್ರಜೆಗಳನ್ನು ಹೊತ್ತೊಯ್ಯುತ್ತಿದ್ದ ಲಾಂಚ್ ದೋಣಿ ಕಡಲಿನಲ್ಲಿ ಲಂಗರು ಹಾಕಿದ ಹಡಗನ್ನು ತಲುಪುವ ಪ್ರಯತ್ನದಲ್ಲಿ ಅನಿರೀಕ್ಷಿತವಾಗಿ ಪಲ್ಟಿಯಾಗಿದೆ. ಮೊಜಾಂಬಿಕ್ನಲ್ಲಿರುವ ಭಾರತೀಯ ಹೈಕಮಿಷನ್ನ ಆರಂಭಿಕ ವರದಿಗಳ ಪ್ರಕಾರ 5 ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಕಾಣೆಯಾದ ಉಳಿದ 5ರ ಭವಿಷ್ಯ ಇನ್ನೂ ಅನಿಶ್ಚಿತವಾಗಿದೆ. ಸ್ಥಳೀಯ ಮೊಜಾಂಬಿಕ್ ಅಧಿಕಾರಿಗಳು ಮತ್ತು ಕಡಲ ಏಜೆನ್ಸಿಗಳ ಸಹಯೋಗದೊಂದಿಗೆ ಸಮನ್ವಯದ ಹುಡುಕಾಟ ಮತ್ತು ರಕ್ಷಣಾ ಪ್ರಯತ್ನಗಳು ಮುಂದುವರೆದಿವೆ. ಈ ಘಟನೆಯು ವಿದೇಶದಲ್ಲಿ ನಿಯೋಜಿಸಲಾದ ಭಾರತೀಯ ಸಿಬ್ಬಂದಿಯ ಸುರಕ್ಷತಾ ಪ್ರೋಟೋಕಾಲ್ಗಳ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೃತರ ಕುಟುಂಬಗಳಿಗೆ ನಮ್ಮ ಆಳವಾದ ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ. ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ನಿನ್ನೆ ಅಕ್ಟೋಬರ್ 17, 2025 ಶುಕ್ರವಾರರಂದು ಮಧ್ಯ ಮೊಜಾಂಬಿಕ್ನ ಬೈರಾ ಬಂದರಿನ ಸಮೀಪ ನಡೆದ ದುರಂತವು ಭಾರತೀಯ ಕಡಲ ಕಾರ್ಮಿಕರ ಕುಟುಂಬಗಳಿಗೆ ತೀವ್ರ ಆಘಾತ ನೀಡಿದೆ. ಇದು ತೆರೆದ ಸಮುದ್ರದಲ್ಲಿನ ದೀರ್ಘ ಪ್ರಯಾಣವಾಗಿರಲಿಲ್ಲ, ಆದರೆ ಕೇವಲ ನಿಯಮಿತ ಕಡಿಮೆ ದೂರದ ಕಾರ್ಯಾಚರಣೆಯಾಗಿತ್ತು. ಅಂದರೆ ದೂರದಲ್ಲಿ ಲಂಗರು ಹಾಕಿದ್ದ ಸೀಕ್ಮೆಸ್ಟ್ ಎಂಬ ಟ್ಯಾಂಕರ್ ಹಡಗಿಗೆ ಸಿಬ್ಬಂದಿಯನ್ನು ವರ್ಗಾಯಿಸುವುದು. ಒಟ್ಟು 14 ಭಾರತೀಯ ಪ್ರಜೆಗಳನ್ನು ಹೊತ್ತೊಯ್ಯುತ್ತಿದ್ದ ಲಾಂಚ್ ದೋಣಿ ಅನಿರೀಕ್ಷಿತವಾಗಿ ಪಲ್ಟಿಯಾಗಿದೆ. ಕಡಲ ಉದ್ಯಮದಲ್ಲಿ ಸಿಬ್ಬಂದಿ ವರ್ಗಾವಣೆಯ ಅಪಾಯಗಳ ಇತಿಹಾಸ ಬಹಳ ಹಳೆಯದು. ಹಿಂದೆ ಇದೇ ರೀತಿಯ ಸಣ್ಣ ಪ್ರಮಾಣದ ಘಟನೆಗಳು ಸಾಮಾನ್ಯವಾಗಿ ಸಾಕಷ್ಟು ತರಬೇತಿಯ ಕೊರತೆ, ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಅಥವಾ ಕೊನೆಯ ಹಂತದ ಪ್ರಯಾಣಕ್ಕಾಗಿ ಬಳಸುವ ಸಣ್ಣ ದೋಣಿಗಳ ಮೇಲೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಭಾರ ಹೊರಿಸುವುದರಿಂದ ಸಂಭವಿಸಿವೆ. ಮೊಜಾಂಬಿಕ್ನಲ್ಲಿನ ಈ ನಿರ್ದಿಷ್ಟ ಅಪಘಾತಕ್ಕೆ ನಿಖರ ಕಾರಣ ಇನ್ನೂ ನಿರ್ಧರಿಸಲಾಗಿಲ್ಲವಾದರೂ ಇಂತಹ ಘಟನೆಗಳ ಜಾಗತಿಕ ಆವೃತ್ತಿಯು ವಿಶೇಷವಾಗಿ 3ನೇ ಪಕ್ಷದ ಲಾಂಚ್ ಸೇವೆಗಳಿಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಅಂತಾರಾಷ್ಟ್ರೀಯ ಕಡಲ ಸುರಕ್ಷತಾ ನಿಯಮಗಳ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಉದಾಹರಣೆಗೆ, ಜನವರಿ 2023ರಲ್ಲಿ ಗಲ್ಫ್ ಪ್ರದೇಶದಲ್ಲಿ ಸಂಭವಿಸಿದ ಇದೇ ರೀತಿಯ ಸಣ್ಣ ಅಪಘಾತವು ಸೈನ್ ಆನ್ ಮತ್ತು ಸೈನ್ ಆಫ್ ಕಾರ್ಯಾಚರಣೆಗಳಿಗೆ ಬಳಸಲಾಗುವ ಸ್ಥಳೀಯ ದೋಣಿಗಳ ನಿರ್ವಹಣೆ ಬಗ್ಗೆ ಆತಂಕಗಳನ್ನು ಹುಟ್ಟುಹಾಕಿತ್ತು. ದೋಣಿಯಲ್ಲಿದ್ದ 14 ಭಾರತೀಯರಲ್ಲಿ ಮೊಜಾಂಬಿಕ್ನಲ್ಲಿರುವ ಭಾರತೀಯ ಹೈಕಮಿಷನ್ನಿಂದ ಬಂದ ಇತ್ತೀಚಿನ ಅಧಿಕೃತ ಅಪ್ಡೇಟ್ ದುಃಖಕರವಾಗಿದೆ. 3 ಸಾವನ್ನಪ್ಪಿದ್ದು 5 ಜನರನ್ನು ರಕ್ಷಿಸಲಾಗಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಮತ್ತು 5 ಜನ ಇನ್ನೂ ಕಾಣೆಯಾಗಿದ್ದಾರೆ. ರಕ್ಷಿಸಲ್ಪಟ್ಟ ಸಿಬ್ಬಂದಿಯೊಬ್ಬರು ಪ್ರಸ್ತುತ ಬೈರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಒಬ್ಬ ಕಾನ್ಸುಲರ್ ಅಧಿಕಾರಿ ಅವರ ಯೋಗಕ್ಷೇಮವನ್ನು ಖಚಿತಪಡಿಸಲು ಅವರನ್ನು ಭೇಟಿ ಮಾಡಿದ್ದಾರೆ. ಸಾವನ್ನಪ್ಪಿದ್ದ ಮತ್ತು ಕಾಣೆಯಾದವರೆಲ್ಲರೂ ಭಾರತೀಯ ಸಿಬ್ಬಂದಿ ಸದಸ್ಯರು, ನಾವಿಕರು, ತಂತ್ರಜ್ಞರು ಅಥವಾ ಸಹಾಯಕ ಸಿಬ್ಬಂದಿ. ಇವರು ಗ್ಲೋಬಲ್ ಪೂರೈಕೆ ಸರಪಳಿಯನ್ನು ಚಲಿಸಲು ಮೈಲುಗಟ್ಟಲೆ ಪ್ರಯಾಣ ಮಾಡುತ್ತಾರೆ. ಎಲ್ಲ ಕುಟುಂಬಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿಸುವ ತನಕ ಅವರ ಗುರುತಿಗಳನ್ನು ಸದ್ಯಕ್ಕೆ ತಡೆಹಿಡಿಯಲಾಗಿದೆ. ಆದರೆ ಅವರು ಈ ಅಪಾಯಕಾರಿ ವೃತ್ತಿಯ ಮೂಲಕ ತಮ್ಮ ಕುಟುಂಬಗಳನ್ನು ಬೆಂಬಲಿಸುವ ಭಾರತದ ವಿವಿಧ ಭಾಗಗಳ ವ್ಯಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ. ಕಾಣೆಯಾದ ವ್ಯಕ್ತಿಗಳ ಕುಟುಂಬಗಳು ಈಗ ಅನಿಶ್ಚಿತತೆಯ ನೋವಿನಲ್ಲಿ ಕಾಯುತ್ತಿದ್ದಾರೆ. ಹೈಕಮಿಷನ್ ಮೃತರ ಕುಟುಂಬಗಳೊಂದಿಗೆ ಸಂಪರ್ಕದಲ್ಲಿದ್ದು ಮತ್ತು ಕಾನ್ಸುಲರ್ ಸೇವೆಗಳು ಮತ್ತು ಮೃತದೇಹಗಳನ್ನು ಮರಳಿ ತರುವ ವ್ಯವಸ್ಥೆ ಸೇರಿದಂತೆ ಎಲ್ಲ ಸಾಧ್ಯ ನೆರವು ನೀಡುತ್ತಿದೆ ಎಂದು ಹೇಳಿದೆ. ಸ್ಥಳೀಯ ಮೊಜಾಂಬಿಕ್ ಅಧಿಕಾರಿಗಳು ಮತ್ತು ಕಡಲ ಏಜೆನ್ಸಿಗಳು ಭಾರತೀಯ ಮಿಷನ್ನ ನಿಕಟ ಸಮನ್ವಯದಲ್ಲಿ ಕಾಣೆಯಾದ 5ರನ್ನು ಪತ್ತೆ ಹಚ್ಚಲು ತೀವ್ರ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಈ ತನಿಖೆಯ ಮುಖ್ಯ ಗಮನವು ದೋಣಿಯ ಸಮುದ್ರಯಾನದ ಅರ್ಹತೆ, ಸಾಮರ್ಥ್ಯ ಮಿತಿಗಳನ್ನು ಅನುಸರಿಸಿದೆಯೇ ಮತ್ತು ದುರಂತ ಸಂಭವಿಸಿದ ನಿಖರ ಸಮಯದಲ್ಲಿ ಸಮುದ್ರದ ಪರಿಸ್ಥಿತಿಗಳು ಹೇಗಿದ್ದವು